ಮಾಡಬೇಡಿ. ನೋಡಿ, ಯೇಸು ಮೊಳೆ ಹೊಡಿತಾ ಇದ್ರು ಸುಮ್ಮನಿದ್ದಾನೆ, ಶಾಂತಿಯ ದೂತ. ಅವ್ರು ಹೇಳೋದು, ಮನೆಗೆ ಹೋಗಿ ಇದನ್ನು ಮಾಡಬಹುದಾದ್ರೆ ನಾಳೆ ನಾವು ಹಿಂದೂಗಳು 85% ಇದ್ದೇವೆ. ಕ್ರಿಶ್ಚಿಯನ್ರ ಮನೆಗೆ ಹೋಗಿ ನಿಮ್ಮ ಯೇಸು ಹೇಗೆ ಹುಟ್ಟಿದ, ನಿಮ್ಮ ಯೇಸು ಹೇಗೆ ಹುಟ್ಟಿದ ಹೇಳ್ತಾರ. ಅಪ್ಪನೇ ಇಲ್ಲಂತೆ, ನನಗೆ ಗೊತ್ತಿಲ್ಲ. ಕನ್ನಿ ನಂಬಿಕೆ, ಚಪ್ಪಾಳೆ ಹೊಡಿಬೇಡಿ, ಇದು ಅವರ ನಂಬಿಕೆ. ಚಾಮುಂಡೇಶ್ವರಿ ನಮ್ಮ ನಂಬಿಕೆ, ಯೇಸು ಕ್ರಿಸ್ತ ಅವರ ನಂಬಿಕೆ. ಅಪ್ಪನೇ ಇಲ್ಲದೆ ಹುಟ್ಟಿದವನನ್ನ ಹಳ್ಳಿಯಲ್ಲಿ ಏನೇನೇನೇನೇನೋ ಕರೀತಾರೆ. ನಾವು ಹಾಗೆ ಕರಿಬಾರ್ದು, ಯಾಕೆಂದ್ರೆ ಅವ್ರ ನಂಬಿಕೆ ಅದು, ಅವರ ಶ್ರದ್ಧೆ ಅದು. ಅವನಿಗೆ ಯಾಕೆ ಮೊಳೆ ಹೊಡೆದ ಅನ್ನೋದು ಗೊತ್ತಿಲ್ಲ. ಸಾಧಾರಣವಾಗಿ ಸಭ್ಯರಿಗೆ ಯಾರು ಮೊಳೆ ಹೊಡೆಯೋದಿಲ್ಲ, ಆದ್ರೆ ಅವ್ರ ನಂಬಿಕೆ, ಅದನ್ನು ನಾವು ಪ್ರಶ್ನೆ ಮಾಡುವುದು ಬೇಡ. ಅಕಸ್ಮಾತ್ ನಾವು ಹಿಂದೂಗಳು ಕ್ರಿಶ್ಚಿಯನ್ರ ಮನೆಗೆ ಹೋಗಿ, ಅರೆ ನಿಮ್ಮ ಯೇಸು ಹಾಗೆ, ನಿಮ್ಮ ಯೇಸು ಹೀಗೆ, ನೀವೆಲ್ಲ ಯೇಸು ಧರ್ಮ ಬಿಟ್ಟು ಹಿಂದೂ ಧರ್ಮಕ್ಕೆ ಬನ್ನಿ ಅಂದ್ರೆ ಏನು ಅನಾಹುತ ಸಂಭವಿಸಬಹುದು? ಕಾನೂನು ಸುವ್ಯವಸ್ಥೆ ನಿರ್ವಹಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಹೇಳ್ತೀನಿ, ಅವರವರ ಮತ ಪ್ರಚಾರದ ಹಕ್ಕು ಅವರವರ ಚರ್ಚುಗಳಿಗೆ, ಅವರವರ ಮನೆಗಳಿಗೆ ಸೀಮಿತ ಆಗಬೇಕು. ಹಿಂದೂಗಳ ಮನೆಗೆ ಬಂದು ಹಿಂದೂ ಧರ್ಮದ ನಿಂದನೆ, ಹಿಂದೂ ಧರ್ಮದ ಅವಹೇಳನ, ಹಿಂದೂ ಶ್ರದ್ಧೆಗಳನ್ನು ಭಂಗ ಮಾಡುವ, ರಾಮನನ್ನ ಟೀಕಿಸುವ, ಗಣಪತಿಯನ್ನು ನಿಂದಿಸುವ, ಸೀತೆಯನ್ನು ಅವಹೇಳನ ಮಾಡುವ ಯಾವ ಘಟನೆಗಳಿಗೂ ಈ ಪ್ರದೇಶದಲ್ಲಿ ಅವಕಾಶ ಕೊಡುವಂತೆ ಇಲ್ಲ. ಗ್ರಾಮಕ್ಕೆ ಬಂದರೆ ಕೊರಳು ಪಟ್ಟಿಯನ್ನು ಹಿಡಿದು, ಜುಟ್ಟನ್ನು ಹಿಡಿದು ತಗೊಂಡೋಗಿ ಊರಿನಲ್ಲಿ ಮೆರವಣಿಗೆ ತಗೊಂಡೋಗಿ, ನಿಮ್ಮ ಹತ್ರ ಬಂದಿದ್ದಲ್ಲ ಇನ್ಸ್ಪೆಕ್ಟರ್ ಕೈ ಕೊಟ್ಟು ಬನ್ನಿ, ಆ DYSP ಕೈ ಕೊಡಿ. ಯಾಕಂದ್ರೆ ಮತಪ್ರಚಾರದ ಸ್ವಾತಂತ್ರ್ಯದ ದುರುಪಯೋಗವನ್ನು ಬಹುಸಂಖ್ಯಾತ ಹಿಂದೂ ಸಮಾಜ ಯಾವ ಕಾರಣಕ್ಕೂ ಸಹಿಸಬಾರದು. ನಾಯಿ ಬಾಲವನ್ನು ಅಲ್ಲಾಡಿಸ್ಬೇಕೇ ಹೊರತು ಬಾಲ ನಾಯಿನ ಅಲ್ಲಾಡಿಸಬಾರದು. ನಾಯಿ ಬಾಲವನ್ನು ಅಲ್ಲಾಡಿಸ್ಬೇಕು, ಅದು ಬಿಟ್ಟು ಬಾಲನೇ ನಾಯಿನ ಅಲ್ಲಾಡಿಸ್ತಾ ಇದೆ ಅಂದ್ರೆ ಅದು ಬಾಲದ ತಾಕತ್ತಲ್ಲ, ನಾಯಿಯ ವೀಕ್ನೆಸ್. ಬಂಧುಗಳೇ, 2% ಇರುವ ಕ್ರೈಸ್ತರು ಮತಾಂತರ ಮಾಡ್ತಾ ಇದ್ದಾರೆ ಅಂತ ಬೊಬ್ಬೆ ಹಾಕುವುದು ಅವರ ತಾಕತ್ತಿಗೆ ಸಾಕ್ಷಿ ಅಲ್ಲ, ಬಹುಸಂಖ್ಯಾತ ಹಿಂದೂಗಳ ದೌರ್ಬಲ್ಯಕ್ಕೆ ಸಾಕ್ಷಿ. ಒಬ್ಬ SP ಹಿಂದೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡುವುದು ಸುಲಭ. ನಾನು ಯಾವಾಗಲೂ ಹೇಳ್ತೇನೆ, ಈ ರಾಜ್ಯದಲ್ಲಿ ಒಬ್ಬ ಸಾಂಗ್ಲಿಯಾನ ಆಗಿ ನಡ್ಕೊಳ್ತಾನೆ. ಬರೀ ಸಾಂಗ್ಲಿಯಾನ ಅಲ್ಲ, ಅವನೊಬ್ಬ ಚರ್ಚಿನ ಪಾದ್ರಿಗಿಂತ ಹೆಚ್ಚಾಗಿ ನಡ್ಕೊಳ್ತಾನೆ. ಅವನ ಅಧಿಕಾರದ ಅವಧಿಯಲ್ಲಿ, ಅಧಿಕಾರದ ನಂತರದಲ್ಲಿ ಇವತ್ತಿಗೂ ಅವನು ಒಬ್ಬ ಮಿಷನರಿಯಾಗಿ ಕೋಟಿ ರೂಪಾಯಿ ಹಣವನ್ನ ವಿದೇಶದಿಂದ ತರ್ಕೊಂಡು ಬರ್ತಾನೆ. ಅವನು ಚರ್ಚಿಗೆ ತಗೊಂಡು ಬರ್ತಾನೆ, ಬಡವರ ಮತಾಂತರಕ್ಕೆ ಬಳಸ್ತಾನೆ. ಸಾಂಗ್ಲಿಯಾನ ಆಗಿಯೇ ನಡ್ಕೊಳ್ತಾನೆ. ಉಲ್ಫತ್ ಹುಸೇನ್ ಆಗಿಯೇ ನಡ್ಕೊಳ್ತಾನೆ. ಮುಂಬೈ ಸರಣಿಯ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿಗಳಿಗೆ ಈ ಉಲ್ಫತ್ ಹುಸೇನ್ ಹುಬ್ಬಳ್ಳಿಯಲ್ಲಿ DCP ಆಗಿದ್ದಾಗ ಅಕ್ರಮವಾಗಿ ಗನ್ ಲೈಸೆನ್ಸ್ ಕೊಡಿಸ್ತಾನವ. ಉಲ್ಫತ್ ಹುಸೇನ್ ಅಂತ ಒಬ್ಬ IPS ಆಫೀಸರ್, ಈಗ ಇದೆಯಾನೋ ಸತ್ಯನೋ ಗೊತ್ತಿಲ್ಲ ನನಗೆ. ಅವತ್ತಿದ್ದ ಹುಬ್ಬಳ್ಳಿಯಲ್ಲಿ DCP ಆಗಿದ್ದಾಗ ಮುಂಬೈ ಸರಣಿಯ ಬಾಂಬ್ ಸ್ಫೋಟದ ಮೇಮೋನ್ ಬ್ರದರ್ಸ್ಗೆ ಇಲ್ಲೀಗಲ್ ಆಗಿ ಗನ್ ಲೈಸೆನ್ಸ್ ಕೊಡ್ತಾನೆ. ಉಲ್ಫತ್ ಹುಸೇನ್ ಹಾಗೆ ನಡ್ಕೊಳ್ತಾನೆ. ಸಾಂಗ್ಲಿಯಾನ ಆಗಿಯೇ ನಡ್ಕೊಳ್ತಾನೆ. ಹಯಾತ್ ಆಗಿಯೇ ಸಾಯ್ತಾನೆ. ನಮ್ಮ ಹಣೆ ಬರ ನೋಡಿ, ಇಬ್ಬರು ಹಿಂದೂಗಳೇ ತಾನೆ. ಇಲ್ಲಿ DC ಇನ್ಸ್ಪೆಕ್ಟರ್ ಹಿಂದೂ, ನಮ್ಮ ಹಣೆ ಬರ ಹೊಡ್ಕೊಳ್ಬೇಕು. ನಾವು ಯಾವ್ದ್ರೊಳಗೆ ಹೊಡ್ಕೊಳ್ಬೇಕು ಅನ್ನೋದೇ ಅಲ್ಲ. ಎಂತ ಹಣೆ ಬರ ನೋಡಿ ನಮ್ದು. ಇರ್ಲಿ ಬಿಡಿ. ಕ್ರೈಸ್ತ ಮಿಷನರಿಗಳು ಕೇವಲ ಮತಾಂತರ ಅನ್ನುವುದನ್ನು ಮತಾಂತರಕ್ಕೆ ಮಾತ್ರ
ಮಾತ್ರ ಸೀಮಿತಗೊಳಿಸಿಲ್ಲ, ಇದರ ಹಿಂದೆ ಆಳವಾದ ಷಡ್ಯಂತ್ರ ಇದೆ. ಅದೇ ಭಾರತದ ಕ್ರೈಸ್ತೀಕರಣ. ಭಾರತದ ಕ್ರೈಸ್ತೀಕರಣ ಅದಕ್ಕೆ ಆಯ್ದುಕೊಂಡ ದಾರಿ ಅದು ಕನ್ವರ್ಷನ್. ಅದನ್ನು ನಾವಿಟ್ಟಿದ್ದೇವೆ ಮತಾಂತರ ಅಂತ. ಅವರು ಚರ್ಚ್ಗಳು ಅದನ್ನು ಹೇಳುವುದಿಲ್ಲ, ಅವರು ಹೇಳುವುದು ಕ್ರೂಸೇಡ್. ಕ್ರೈಸ್ತ ಮತದ ವಿಸ್ತಾರಕ್ಕಾಗಿ, ಭಾರತದಲ್ಲಿ ಹಿಂದೂತ್ವದ ನಾಶಕ್ಕಾಗಿ ಚರ್ಚ್ಗಳು ನಡೆಸುವ ಸಮರವೇ ನಾವು ಹೇಳುವ ಮತಾಂತರ, ಅವರು ಹೇಳುವ ಕ್ರೂಸೇಡ್. ಮತಾಂತರ ಅಂದ್ರೆ ನಿಜವಾಗಿಯೂ ಇದಕ್ಕೆ ಅರ್ಥ ಇಲ್ಲ. ಕ್ರೂಸೇಡ್ ಅನ್ನುವುದಕ್ಕೆ ಅರ್ಥ ಇದೆ. ಭಾರತ ಒಂದು ಹಿಂದೂ ರಾಷ್ಟ್ರ, ಇಲ್ಲಿಯ ಆತ್ಮ ಹಿಂದುತ್ವ, ಇಲ್ಲಿಯ ಪ್ರಾಣ ಹಿಂದುತ್ವ, ಇಲ್ಲಿಯ ಉಸಿರು ಹಿಂದುತ್ವ. ಹಿಂದುತ್ವವನ್ನು ಕೊಲ್ಲದೆಯೇ ಭಾರತವನ್ನು ಗೆಲ್ಲುವುದು ಸಾಧ್ಯ ಇಲ್ಲ ಅನ್ನುವುದನ್ನು ಖಾತ್ರಿಪಡಿಸಿಕೊಂಡ ಚರ್ಚ್ಗಳು ಹಿಂದೂ ಸಮಾಜದ ವಿರುದ್ಧ ಸಾರಿರುವ ಸಮರಕ್ಕೆ ಅವರು ಇಟ್ಟಿರುವ ಹೆಸರು ಕ್ರೂಸೇಡ್. ನಾವು ಹೇಳುವ ಮೂರ್ಖರು ಇಟ್ಟಿರುವ ಹೆಸರು ಮತಾಂತರ. ಮತಾಂತರ ಮತಾಂತರ ಮತಾಂತರದ ಅಂತಿಮ ಗುರಿಯೇ ರಾಷ್ಟ್ರಾಂತರ. ಏನಿದರ ಅರ್ಥ? ಪ್ರಾರಂಭದಲ್ಲಿ ನಮಗೆ ಅರ್ಥವೇ ಆಗುವುದಿಲ್ಲ. ಆರಂಭದ ದಿನದಲ್ಲಿ ನಾವು ಬರೀ ದಲಿತರ ಕನ್ವರ್ಟ್ ಆದ್ರು, ಎಸ್ಟಿಗಳ ಕನ್ವರ್ಟ್ ಆದ್ರು ಅಂತ ಭಾವಿಸ್ತಿದ್ದೆವು. ಆಂಧ್ರ ಪ್ರದೇಶದಲ್ಲಿ ರೆಡ್ಡಿಗಳ ಕನ್ವರ್ಟ್ ಆದ್ರು, ರೆಡ್ಡಿಗಳ ಕನ್ವರ್ಟ್ ಆದ್ರು. ಎಂತೆಂಥ ರೆಡ್ಡಿಗಳು! ಸಾಧಾರಣ ರೆಡ್ಡಿಗಳೆಲ್ಲ, ಊರಿಗೆ ಊರು, ಕೇರಿಗೆ ಕೇರಿ, ಜಿಲ್ಲೆಗೆ ಜಿಲ್ಲೆ. ವೈಎಸ್ ರಾಜಶೇಖರ್ ರೆಡ್ಡಿ, ವೈಎಸ್ ರಾಜಶೇಖರ್ ರೆಡ್ಡಿ ಆಂಧ್ರ ಪ್ರದೇಶದ ಭಾರೀ ದೊಡ್ಡ ಕ್ರೈಸ್ತ ಮುಖ್ಯಮಂತ್ರಿ. ಅವನ ಅಳಿಯ ಇವತ್ತಿಗೂ ಭಾರೀ ದೊಡ್ಡ ಮತ ಪ್ರಚಾರಕ. ರೆಡ್ಡಿಗಳನ್ನು ಟಾರ್ಗೆಟ್ ಮಾಡಿಯೇ ಹಳ್ಳಿಗಳಲ್ಲಿರುವ ರೆಡ್ಡಿಗಳನ್ನು ಮತಾಂತರ ಮಾಡುವುದಕ್ಕೆ ಆ ರಾಜಶೇಖರ್ ರೆಡ್ಡಿಯ ಅಳಿಯ ಭಾರೀ ದೊಡ್ಡ ಮತ ಪ್ರಚಾರಕ ಟೊಂಕ ಕಟ್ಟಿ ಹೊರಟಿದ್ದಾನೆ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ. ಇವರು ನಾವು ಭಾವಿಸಿದ್ವಿ ಇವರು ಬಾರ ಫಾರ್ವರ್ಡ್ ಅಂತೇಳಿ. ನಂಬುತ್ತೀರಾ ನೀವು? ಕರ್ನಾಟಕದಲ್ಲಿ ಒಕ್ಕಲಿಗ ಗೌಡ್ರು ಯಾವ ಪ್ರಮಾಣದಲ್ಲಿ ಕನ್ವರ್ಟ್ ಆಗಿದ್ದಾರೆ ಗೊತ್ತಾ ನಿಮಗೆ? ಹಾಸನ ಜಿಲ್ಲೆಯ ಕಟ್ಟಾಯದ ಪಕ್ಕದ ಶೆಟ್ಟಿಹಳ್ಳಿ ಗ್ರಾಮದ 70% ಒಕ್ಕಲಿಗರು ಕನ್ವರ್ಟ್ ಆಗಿ ಕ್ರಾಸ್ ಸಿಕ್ಕಿಸಿಕೊಂಡು ಆದಿಚುಂಚನಗಿರಿ ಮಠಕ್ಕೆ ಉಗ್ಕೊಂಡು ಹೊರಟಿದ್ದಾರೆ ಅವರು. ಕೋಲಾರ ಜಿಲ್ಲೆ ಒಂದರಲ್ಲಿಯೇ 1 ಲಕ್ಷ ಒಕ್ಕಲಿಗರು ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ನಂಬುತ್ತೀರಾ ಬಂಧುಗಳೇ? ದಾವಣಗೆರೆ ತಾಲೂಕು ಒಂದರಲ್ಲಿಯೇ 370 ವೀರಶೈವ ಲಿಂಗಾಯಿತರ ಕುಟುಂಬಗಳು, 370 ವೀರಶೈವ ಲಿಂಗಾಯತರ ಕುಟುಂಬಗಳ ಕನ್ವರ್ಟ್ ಆಗಿದೆ. ಇದು ಗೊತ್ತಾದ ಕೂಡಲೇ ನಾನು ಭಾಷಣದಲ್ಲಿ ಬೈಲಿಕ್ಕೆ ಶುರು ಮಾಡಿದೆ. ಏನು ಮಾಡ್ತಾ ಇದೆ ಮುರುಘಾ ಮಠ, ಏನು ಮಾಡ್ತಾ ಇದೆ ತರಳಬಾಳು ಮಠ, ಏನು ಮಾಡ್ತಾ ಇದೆ ಅಖಿಲ ಭಾರತೀಯ ವೀರಶೈವ ಮಹಾಸಭಾ. ಲಿಂಗಾಯತ್ರ ಆಗಿದ್ರ ತರಳಬಾಳು ಮಠ, ಲಿಂಗಾಯತರಾಗಿ ಉಳಿದ್ರೆ 3000 ಮಠ, ಲಿಂಗಾಯತರಾಗಿ ವೀರಶೈವರಾಗಿದ್ರೆ ನಿಮ್ಮ ವೀರಶೈವ ಮಹಾಸಭಾ. ಊರಿಗೆ ಊರ ಕನ್ವರ್ಟ್ ಆಗ್ತಾ ಇದೆ, ಏನು ಮಾಡ್ತಾ ಇದ್ದೀರಿ ಅಂತ ಬೈದೆ ನಾನು. ಅದನ್ನ ಗಂಭೀರವಾಗಿ ಪರಿಗಣಿಸಿದ ವೀರಶೈವ ಮಹಾಸಭಾ SS ಪಾವುಟೆ ಅಂತ ಒಬ್ಬ IPS ಆಫೀಸರ್ ಇದ್ರು, ರಿಟೈರ್ ಆದ್ರು. ಅವರ ನೇತೃತ್ವದಲ್ಲಿ ಒಂದು ಸತ್ಯಶೋಧನಾ ಸಮಿತಿಯನ್ನ ಆ ದಾವಣಗೆರೆಗೆ ಕಳುಹಿಸಿದ ಮೇಲೆ ಅವರು ರಿಪೋರ್ಟ್ ಕೊಡ್ತಾರೆ. ಕಾರಂತರು ಹೇಳಿದ್ದು ಸತ್ಯ, 370 ವೀರಶೈವ ಕುಟುಂಬಗಳು ಕನ್ವರ್ಟ್ ಆದವರು ಯಾವ್ಯಾವ ಮಠಕ್ಕೆ ಸೇರಿದವರು ಅನ್ನುವ ಲಿಸ್ಟ್ ಅನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ ಅವರು. ಲಮಾಣಿಗಳ ತಾಂಡಕ್ಕೆ ಲಮಾಣಿಗಳ ತಾಂಡವೇ ಕನ್ವರ್ಟ್ ಆಗ್ತಾ ಇದೆ. ಕುರುಬರ ಕೇರಿಯೇ ಮತಾಂತರ ಆಗ್ತಾ ಇದೆ. ನೋಡ್ಬೇಕಾ?
ನನ್ನ ಜೊತೆಗೆ ಬನ್ನಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗೂಳದ ಗುಡ್ಡದ ಸುತ್ತಮುತ್ತಲೂ ಇರುವ ಕುರುಬರ ಕೇರಿನೇ ಕನ್ವರ್ಟ್ ಆಗಿದೆ. ಕರ್ನಾಟಕದ ಕುರುಬರ ನಾಯಕ ಕಣ್ಣು ಮುಚ್ಕೊಂಡು ಕೂಳ್ತಾನೆ. ಓಟಿಗೆ ಜಾತಿ ಬೇಕು, ಜಾತಿಗೆ ಬೆಂಕಿ ಬಿದ್ರೆ ಅವನು ಅದರೊಳಗೆ ರೊಟ್ಟಿಯನ್ನು ಸುಡುವ ಪಾಪಿ. ಇದಕ್ಕೋಸ್ಕರ ಪ್ಲಾನ್ ಇದೆ. ಬ್ರಾಹ್ಮಣರನ್ನು ಕನ್ವರ್ಟ್ ಮಾಡಬೇಕಾ? ಬ್ರಾಹ್ಮಣರ ಪಾದ್ರಿ. ಕುರುಬರನ್ನು ಕನ್ವರ್ಟ್ ಮಾಡಬೇಕಾ? ಕುರುಬರು ಪಾದ್ರಿ. ಒಕ್ಕಲಿಗರನ್ನು ಕನ್ವರ್ಟ್ ಮಾಡಬೇಕಾ? ಒಕ್ಕಲಿಗರ ಪಾದ್ರಿ. ವೀರಶೈವರನ್ನ ಕನ್ವರ್ಟ್ ಮಾಡಲಿಕ್ಕೆ ರಾಜು ಗೌಡ ಅನ್ನುವ ಪ್ರೊಫೆಸರ್ ಒಬ್ಬನ್ನೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅವರು. ಬಂಧುಗಳೇ, ನಿಮ್ಮ ಹಿಂದೂ ಸಮಾಜಕ್ಕೆ ಹತ್ತಿರುವ ಒರಳೆ, ಅದಕ್ಕೇನಂತಾರೆ? ಇದೊಂದು ಮರ ಬಹಳ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಎಂತೆಂತಹ ಗಾಳಿ ಬಿರುಗಾಳಿಗಳನ್ನ ಕಂಡು ಎದುರಿಸಿ ನಿಂತ ಮರ ಇದು. ಇದ್ದಕ್ಕಿದ್ದಂತ ಈ ಮರ ಗಾಳಿ ಏನೂ ಇಲ್ಲದ ದಪ್ಪ ಅಂತ ಬಿತ್ತು ಅಂತ ಒಳಗಡೆ ನೋಡಿದ್ರೆ ಒಳಗಡೆ ಹುಳ ಹಿಡಿದಿರ್ತದೆ. ಹಿಂದೂ ಸಮಾಜಕ್ಕೆ ಹತ್ತಿರುವ ಹುಳ. ಹಿಂದೂ ಸಮಾಜಕ್ಕೆ ಅದಕ್ಕೇನಂತೀರಿ? ಹುಳ ಒಳಗಡೆಯಿಂದಾನೆ ಮರ ತಿಂತದಲ್ಲ. ಈ ಮಿಷನರಿಗಳು ಮಾಡುವ ಅನಾಹುತ ಇದು. ಮತಾಂತರದ ಅಂತಿಮ ಪರಿಣಾಮ ಏನಾಗ್ತದೆ ಎನ್ನುವುದು ನಿಮಗೆ ಹೇಳಬೇಕಾ? ಬನ್ನಿ ನನ್ನ ಜೊತೆಗೆ ಮಣಿಪುರಕ್ಕೆ, ಬನ್ನಿ ನನ್ನ ಜೊತೆಗೆ ನಾಗಾಲ್ಯಾಂಡಿಗೆ, ಬನ್ನಿ ನನ್ನ ಜೊತೆಗೆ ಮಿಜೋರಾಮಿಗೆ, ಬನ್ನಿ ನನ್ನ ಜೊತೆಗೆ ಆ ಪೂರ್ವಾಂಚಲದ ಭಾರತಕ್ಕೆ. ನಿನ್ನೆ ಮೊನ್ನೆಯವರೆಗೆ ನಮ್ಮವರೇ ಆದ ಆ ಹಿಂದೂಗಳನ್ನ ಆಸೆ, ಆಮಿಷ, ಒತ್ತಡ, ಭಯ, ಬೆದರಿಕೆ ಮತ್ತು ಇಂತಹ ರಾಜಕೀಯ ಪ್ರಭಾವವನ್ನು ಬಳಸಿ ಅವರೆಲ್ಲರನ್ನೂ ಮತಾಂತರ ಮಾಡಿದ್ರು. ಅಲ್ಲಿ ಟ್ರೈಬಲ್ಸ್ ಇಲ್ಲ. ಉದಾಹರಣೆಗೆ ಮೇಘಾಲಯ ಅಂತಿದೆ. ಆ ಮೇಘಾಲಯದಲ್ಲಿ 3 ಪ್ರಮುಖವಾದ ಟ್ರೈಬಲ್ಗಳು, ಒಂದು ಜಯಂತಿಯ, ಒಂದು ಕಾಶಿಯ, ಇನ್ನೊಂದು ಹೆಸರು ಮರ್ತೇವೆ, ಸಂಗಮ, PA ಸಂಗಮ ಅವರ ಜಾತಿ. ಈ 3 ಜಾತಿಯ ಟ್ರೈಬಲ್ಸ್ ಅನ್ನ ಕನ್ವರ್ಟ್ ಮಾಡಿ ಇಡೀ ಮೇಘಾಲಯವನ್ನ ತನ್ನ ಕೈ ಒಳಗೆ ಇಟ್ಕೊಂಡು ತುಳಿತಾ ಇದೆ ಚರ್ಚ್. ಅವರಿಗೆ ಭಾರತ ಬೇಕಾಗಿಲ್ಲ, ರಾಷ್ಟ್ರಧ್ವಜ ಬೇಕಾಗಿಲ್ಲ, ರಾಷ್ಟ್ರಗೀತೆ ಬೇಕಾಗಿಲ್ಲ, ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದಿಲ್ಲ. ಅವರಿಗೆ ಭಾರತ ಬೇಕು. ಯಾಕೆ? ವರ್ಷಕ್ಕೆ ಕೋಟಿ ಕೋಟಿ ರೂಪಾಯಿ ಅನುದಾನಕ್ಕಾಗಿ ಭಾರತ ಬೇಕು. ಮತಾಂತರದ ಅಂತಿಮ ಪರಿಣಾಮ ಏನು? ನಾಗಾಲ್ಯಾಂಡ್, ಗೂರ್ಖಾ ಲ್ಯಾಂಡ್, ಬೋಡೋ ಲ್ಯಾಂಡ್. ಲ್ಯಾಂಡ್ ಅನ್ನುವುದು ನಮ್ಮ ಕಲ್ಪನೆ ಅಲ್ಲ. ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ಐರ್ಲೆಂಡ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ನಿನ್ನೆ ಮೊನ್ನೆಯವರೆಗೆ ನಮ್ಮವರೇ ಆದ ಹಿಂದೂಗಳನ್ನ ಮತಾಂತರ ಮಾಡಿ ಚರ್ಚಿಗೆ ಕೊಂಡೊಯ್ದು ಅವರ ಕೈಯಲ್ಲಿ ಶಸ್ತ್ರವನ್ನ ಕೊಟ್ಟು ಭಾರತದ ವಿರುದ್ಧವೇ ಕತ್ತಿಯನ್ನ ಬೀಸುವ ಪ್ರತ್ಯೇಕತೆಯ ಚಳುವಳಿಯನ್ನು ಹುಟ್ಟು ಹಾಕುವುದೇ ಆ ಮತಾಂತರದ ಅಂತಿಮ ಉದ್ದೇಶ. ಅದಕ್ಕಾಗಿ ಕೋಟಿ 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 ಅವರ ಹಣ ಎಲ್ಲ ಚರ್ಚ್ಗಳಿಗೆ ಹರಿದು ಬರ್ತಾ ಇದೆ. ಆ ಚರ್ಚಿನ ಯಾವುದೇ ಬ್ಯಾಂಕ್ ಅಕೌಂಟ್ ಅನ್ನು ನೋಡಿ ನೆದರ್ಲ್ಯಾಂಡ್ನಿಂದ ಹಣ, ಇಂಗ್ಲೆಂಡ್ನಿಂದ ಹಣ, ಅಮೆರಿಕಾದಿಂದ ಹಣ, ಫ್ರಾನ್ಸ್ನಿಂದ ಹಣ, ಆ ಜರ್ಮನಿಯಿಂದ ಹಣ. ಭಾರತಕ್ಕೆ ಹಣ ಯಾಕೆ ಬರ್ತಾ ಇದೆ? ಭಾರತವನ್ನ ಒಂದು ಕ್ರೈಸ್ತ ದೇಶತ್ತು ಕ್ರಿಸ್ತಮಯ ಆಗಬೇಕು. ಇಡೀ ಜಗತ್ತು ಯೇಸುವನ್ನ ಸ್ವೀಕರಿಸಬೇಕು. ಇಡೀ ಜಗತ್ತು ಬೈಬಲಿನ ಅಧೀನಕ್ಕೆ ಬರಬೇಕು ಅನ್ನುವುದು ಚರ್ಚಿನ ಷಡ್ಯಂತ್ರ. ಜರ್ಮನಿ, ಫ್ರಾನ್ಸ್ ಇತ್ಯಾದಿ ಇತ್ಯಾದಿ ಕ್ರೈಸ್ತ ರಾಷ್ಟ್ರಗಳು ಉದ್ದೇಶ ಭಾರತದ ನಾಶ. ಉದ್ದೇಶ ಭಾರತದ ನಾಶ. ಭಾರತವನ್ನ ಗೆಲ್ಲಬೇಕಾ? ಹಿಂದುತ್ವವನ್ನ ಕೊಲ್ಲಬೇಕು. ಹಿಂದುತ್ವವನ್ನ ಕೊಲ್ಲದೆಯೇ ಭಾರತವನ್ನ ಗೆಲ್ಲುವುದು ಸಾಧ್ಯ ಇಲ್ಲ ಅನ್ನುವುದು 300 ವರ್ಷ ಬ್ರಿಟಿಷರ ವೇಷದಲ್ಲಿ ಆ ಚರ್ಚುಗಳು ಭಾರತವನ್ನ ಆಳಿದ ನಂತರದಲ್ಲಿ ಅರ್ಥ ಮಾಡಿಕೊಂಡಿರುವ ವಿಷಯ. ಹಾಗಾಗಿ ಬಂಧುಗಳೇ, ಇವತ್ತು ಒಬ್ಬ ಹಿಂದೂ, ಒಬ್ಬ ರೆಡ್ಡಿ, ಒಬ್ಬ ಲಿಂಗಾಯತ ವೀರಶೈವ, ಒಬ್ಬ
ಕುರುಬ, ಒಬ್ಬ ಬ್ರಾಹ್ಮಣ, ಒಬ್ಬ ದಲಿತ, ಒಬ್ಬ ಎಡಗೈ, ಒಬ್ಬ ಬಲಗೈ, ಒಬ್ಬ ಲಂಬಾಣಿ ಮತಾಂತರ ಆದರೆ ಏನು ಅಂತ ಭಾವಿಸಬೇಡಿ. ಒಬ್ಬ ವ್ಯಕ್ತಿ ತನ್ನ ಕುತ್ತಿಗೆಯಲ್ಲಿದ್ದ ಗಣೇಶನ ಲಾಕೆಟನ್ನು ಎಸೆದು ಕುತ್ತಿಗೆ ಕ್ರಾಸ್ ಸಿಕ್ಕಿಸಿಕೊಂಡು ಚರ್ಚಿಗೆ ಹೋದರೆ ಏನು ಅನಾಹುತ ಆಗಬಹುದು ಅಂತ ಭಾವಿಸಬೇಡಿ. 1 2 2 4 4 8 8 30 30 100 100 ಸಾವಿರ, ಸಾವಿರ ಲಕ್ಷ, ಲಕ್ಷ ಕೋಟಿ, ಲಕ್ಷ ಕೋಟಿ, ಕೋಟಿ ಮಲ್ಟಿಪಲ್ ಆಗುವುದು ಕಷ್ಟದ ಕೆಲಸ ಅಲ್ಲ. ನಿಮ್ಮ ಊರಿನಲ್ಲಿ ಒಬ್ಬ ಲಮಾಣಿ, ನಿಮ್ಮೂರಿನಲ್ಲಿ ಒಬ್ಬ ರೆಡ್ಡಿ, ನಿಮ್ಮೂರಿನಲ್ಲಿ ಒಬ್ಬ ದಲಿತ, ಒಬ್ಬ ಬ್ರಾಹ್ಮಣ ಮತಾಂತರ ಆದರೆ ಏನು ಅಂತ ತಲೆ ಕೆಡಿಸಿಕೊಳ್ಬೇಡಿ. ಶುರು ಆಗುವುದು ತುರಿಕೆಯಿಂದ. ಸಣ್ಣ ತುರಿಕೆ ಆದಾಗಲೇ ಸ್ಕಿನ್ ಸ್ಪೆಷಲಿಸ್ಟಿಗೆ ತೋರಿಸಿದ್ರೆ ನೀವು ಬದುಕ್ತೀರಿ. ಇಲ್ಲ, ಸಣ್ಣ ಹುಣ್ಣಾಗ್ತದೆ, ಹುಣ್ಣು ಕೀವಾಗ್ತದೆ, ಕೀವು ಮಾದು ದಪ್ಪ ಆಗ್ತದೆ, ಬಾವು ಬರ್ತದೆ. ಆಮೇಲೆ ಡಾಕ್ಟರ್ ಹೇಳ್ತಾರೆ ಇದು ಗ್ಯಾಂಗ್ರೀನ್, ಕಾಲು ಕತ್ತರಿಸಬೇಕು ಅಂತ ಹೇಳ್ತಾರೆ. ಕಾಲ ಮೀರಿ ನೀವು ಹೆಣವಾಗುತ್ತೀರಿ. ತುರಿಕೆ ಬಂದಾಗಲೇ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ. ಮತ ಪ್ರಚಾರದ ಸ್ವಾತಂತ್ರ್ಯ ಮತಾಂತರಕ್ಕೆ ಕೊಟ್ಟ ಲೈಸೆನ್ಸ್ ಅಲ್ಲ. ಅವರು ಮನೆಗಳಿಗೆ ಬರಬಹುದಾದರೆ ನಾವು ಹೋಗಬಹುದು ಮುಸಲ್ಮಾನರ ಮನೆಗಳಿಗೆ. ಅರೆ ಅಮ್ಮ, ಆ ಬುರ್ಕಾದಲ್ಲಿ ಯಾಕೆ ಕೊಳಿತಾ ಇದೆಯಾ, ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ ಹೇಳಬಹುದಲ್ವಾ? ಅವರು ಮಾಡಬಹುದಾದ್ರೆ ನಾವು ಮಾಡಬಹುದಲ್ವಾ? ಅವರದ್ದು ಸರಿಯಾದ್ರೆ ನಮ್ಮದು ಸರಿ ತಾನೆ. ಅವರದ್ದು ತಪ್ಪಾದ್ರೆ ನಮ್ಮದು ತಪ್ಪು. ಅವರ ತಪ್ಪನ್ನು ಸರಿಪಡಿಸಿ. ನೀವು ಚರ್ಚಿನ ಪಾದ್ರಿನ ಕರೆದು ಹೇಳಿ, ಸಿದ್ದರಾಮಯ್ಯ ಬೇಕಾದ ಬೊಗಳಲ್ಲಿ, ಅವನ ಯಾರು ದಿನೇಶ್ ಅಮೀನ್ ಮಟ್ಟು ಬೇಕಾದ ಮಾತಾಡಲಿ, ನೀವು ಕರೆದು ಹೇಳಿ ಕೋಮು ಸಾಮರಸ್ಯ ಬೇಕಾ? ನೀವು ನಿಮ್ಮ ಚರ್ಚ್ನಲ್ಲಿ ಪ್ರೇಯರ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಒಳಗೆ ತಲೆ ಕೆಳಗಾಗಿ ನಿಂತ್ಕೊಳ್ಳಿ, ಬೈಬಲ್ ಓದಿ. ಹಿಂದೂಗಳ ಮನೆಗೆ ಹೋಗಬೇಡಿ, ಹಿಂದೂಗಳಿಗೆ ಬೈಬಲ್ ಕೊಡಬೇಡಿ. ನಿಮ್ಮ ಸ್ಕೂಲಿಗೆ ಬರ್ತಾರೆ ಅಂದ ಮಾತ್ರ ಕುಂಕುಮನ ಅಳಿಸಬೇಡಿ, ಹೂವನ್ನು ಕೀಳಬೇಡಿ, ಬಳೆಯನ್ನು ಒಡಿಬೇಡಿ. ಇದು ನಮ್ಮ ಧರ್ಮ. ಇದು ನಮ್ಮ ಧರ್ಮ ಹೇಳ್ತದೆ ಹೂವನ್ನು ಮುಡಿ. ನಮ್ಮ ಧರ್ಮ ಹೇಳ್ತದೆ, ಸಂಸ್ಕೃತಿ ಹೇಳ್ತದೆ ಕುಂಕುಮ ಇಡಿ. ನಮ್ಮ ಪರಂಪರೆ ಹೇಳ್ತದೆ ಹೂವನ್ನು ಮುಡಿ. ಅದು ಲಕ್ಷಣ, ಅದು ಲಕ್ಷ್ಮಿ. ಶಾಲೆಗೆ ಹೋದಾಗ ಅಲ್ಲಿ ಸಂಬಳ ತಗೊಳ್ಳಿ, ಫೀಸ್ ತಗೊಳ್ತಾರೆ, ಅಲ್ಲಿ ಡೊನೇಷನ್ ಕಟ್ಟಿಸ್ಕೊಳ್ತಾರೆ. ಅಲ್ಲಿ ಹೂವನ್ನು ಕೀಳುವಂತ ಇಲ್ಲ. ಯಾವುದೋ ಹೆಸರನ್ನ ಹೇಳಿ ಕುಂಕುಮವನ್ನು ಅಳಿಸುವಂತ ಇಲ್ಲ. ಅಳಿಸಿದರೆ ಅಲ್ಲಿ ಸಾಮರಸ್ಯ ಸಾಧ್ಯ ಇಲ್ಲ. ಬಂಧುಗಳೇ, ಇವೆಲ್ಲವೂ ಯಾವಾಗ ಸಾಧ್ಯ? ಹಿಂದೂಗಳು ಜಾಗೃತರಾದಾಗ, ಹಿಂದೂಗಳು ಜಾಗೃತರಾದಾಗ, ಜಾಗೃತ ಹಿಂದೂಗಳು ಸಂಘಟಿತರಾದಾಗ, ಸಂಘಟಿತ ಹಿಂದೂಗಳು ಧರ್ಮವನ್ನು ರಕ್ಷಿಸುವುದಕ್ಕೆ ಸನ್ನದ್ಧರಾದಾಗ. ಇದು ಬೇಡ ಆಗಿದೆ ಇವತ್ತು ಇದು ಬೇಡ ಆಗಿದೆ. ಅದಕ್ಕಾಗಿ ಅಡ್ಡಿ, ಅದಕ್ಕಾಗಿ ನಿರ್ಬಂಧ, ಅದಕ್ಕಾಗಿ ನಿಷೇಧ, ಅದನ್ನು ಧಿಕ್ಕರಿಸುವ ತಾಕತ್ ಈ ಹಿಂದೂ ಸಮಾಜಕ್ಕೆ ಬೇಕು. ನ್ಯಾಯವಾಗಿ ಇರುವುದನ್ನು ಒಪ್ಪಿಕೊಳ್ಳೋಣ. ಪರಿಸ್ಥಿತಿ ವಿಷಮತೆ ಇತ್ತು, ಸಹಿಸಿಕೊಳ್ಳೋಣ. ಅನಾವಶ್ಯಕವಾಗಿ ಇಂತಹ ಅಡ್ಡಿ, ಇಂತಹ ತಕರಾರನ್ನ ಈ ಸಮಾಜ ಸಹಿಸಬಾರದು. ಈಗ ಒಂದು ಶತ್ರುವಿನ ಬಗ್ಗೆ ಹೇಳಿದೆ. ವಾಸ್ತವವಾಗಿ ನಾನು ಇಷ್ಟು ಮಾತನಾಡುವವನೇ ಅಲ್ಲ. ಥ್ಯಾಂಕ್ಸ್ ಟು ಇನ್ಸ್ಪೆಕ್ಟರ್, ಥ್ಯಾಂಕ್ಸ್ ಟು DYSP. ನಾನು ಯಾವತ್ತೂ ಒಂದು ಕಡೆಗಿಂತ ಹೆಚ್ಚು ಮಾತನಾಡಿದವನಲ್ಲ. ಇವತ್ತು ನನ್ನ ರಕ್ತ ಕುದೀತಾ ಇದೆ, ರಕ್ತ ಕುದೀತಾ ಇದೆ. ನನ್ನ ನೆಲದಲ್ಲಿ ನನಗೆ ಅನ್ಯಾಯ, ನನ್ನ ನೆಲದಲ್ಲಿ ನನ್ನ ಹಕ್ಕಿನ ದಮನ, ನನ್ನ ನೆಲದಲ್ಲಿಯೇ ನನ್ನ ಸ್ವಾತಂತ್ರ್ಯದ ಹರಣ ವಿನಾಕಾರಣ, ಕಾರಣವೇ ಇಲ್ಲ. ಎರಡನೆಯ ಶತ್ರು ಇಸ್ಲಾಂ. ಎರಡನೆಯ ಶತ್ರು ಇಸ್ಲಾಂ, ಮುಸಲ್ಮಾನರಲ್ಲ, ಮುಸಲ್ಮಾನರಲ್ಲ, ಇಸ್ಲಾಂ. ಈ ಇಸ್ಲಾಂ ಭಾರತಕ್ಕೆ ಮಾತ್ರ
ತಲೆನೋವು ಅಲ್ಲ, ಜಗತ್ತಿಗೆ ತಲೆನೋವು. ಅಮೆರಿಕಾದ ನಿದ್ದೆಯನ್ನ ಕೆಡಿಸಿದೆ. ಇಂಗ್ಲೆಂಡಿನಲ್ಲಿ ಪಟಾಕಿಯನ್ನ ಸಿಡಿಸಿದಂತೆ ಬಾಂಬುಗಳನ್ನ ಸ್ಫೋಟಿಸ್ತಾ ಇದೆ. ಡೆನ್ಮಾರ್ಕ್ನಲ್ಲಿ ರಕ್ತದ ಹೊಳೆಯನ್ನೇ ಹರಿಸ್ತಾ ಇದೆ. ಅದೇನ್ ಹೇಳ್ತಾ ಇದೆ? ಇಡೀ ಜಗತ್ತನ್ನ ಇಸ್ಲಾಂ ಮಾಡ್ತೀವಿ, ಇಡೀ ಜಗತ್ತನ್ನ ಇಸ್ಲಾಂ ಮಾಡ್ತೀವಿ, ಇಡೀ ಜಗತ್ತು ಮಹಮ್ಮದ್ ಪೈಗಂಬರನ್ನು ಒಪ್ಪುವಂತೆ, ಕುರಾನನ್ನ ಸ್ವೀಕರಿಸುವಂತೆ, ಇಡೀ ಜಗತ್ತು ಇಸ್ಲಾಮಿಗೆ ಶರಣಾಗತಿಯಾಗುವಂತೆ ಮಾಡ್ತೀವಿ. ಇದೇ ನಮ್ಮ ಉದ್ದೇಶ ಇದ್ದಾರೆ. ಇದು ಕಾಣಿಸ್ತಾ ಇದೆ. ಈಗ ಇವತ್ತು ಮಂಗಳೂರಿನಲ್ಲಿ ಏನು ನಡೀತಾ ಇದೆ, ಅದು ಮಂಗಳೂರಿನ ಹೋರಾಟ ಅಲ್ಲ. ಅದು ಬಂಧುಗಳೇ, ಅದು ಪ್ರಭಾಕರ ಭಟ್ ಮತ್ತು ರಮಾನಾಥ ರೈ ನಡುವಿನ ಹೋರಾಟ ಅಲ್ಲ. ಇದರ ಹಿಂದೆ ಜಾಗತಿಕ ಇಸ್ಲಾಮಿಕ್ ರಾಷ್ಟ್ರಗಳ ಸಂಚಿದೆ. ಯಾವ ಯಾವ ಭೂಭಾಗದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಿದೆಯೋ